ಮರ್ಸು ಇಟ್ಕೊಂಡಿದ್ದೀನಿ. ವೆಲ್ಕಮ್ ತೆಗಿಯಿಂದ ಗೈಸ್ ಊಟ ಮಾತ್ರ ಚೆನ್ನಾಗಿ. ಇದು ಚೆನ್ನಾಯ್ತು, ಇದು ಚೆನ್ನಾಯ್ತಲ್ಲ ಚೈನ್ದು. ಯಾವ್ದು ಬೇಕು ನಿಂಗೆ ಅದು ನೋಡು. ಏನು ಬೇಜಾರು ಅಂದರೆ ಅಚ್ಚು ಒಬ್ಳನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಅಚ್ಚು ಇಲ್ಲ, ಅಚ್ಚುನ್ ಬಿಟ್ಬಿಟ್ಟು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ ನಾನು ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ತೋರಿಸ್ತೀನಿ. ಒಂದು ಯಾವುದೋ ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ, ನನ್ನ ಫೇವ್ರೇಟ್ ಊರ್ ಇದು. ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ತೋರಿಸಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಗಾಯ್ಸ್, ಇವತ್ತು ನನ್ನ ಔಟ್ಫಿಟ್ ಈ ರೀತಿ ಇದೆ. ಕ್ಯಾಮ್ರಾ ಎತ್ಕೊಂಡಿದ್ದೀವಿ ಸಿ. ಸೊ ಯಾರ್ಯಾರು ಬರ್ತಿದ್ದಾರೆ ಏನು ಅಂತೆಲ್ಲ ತೋರಿಸ್ತೀನಿ. ಎಲ್ಲ ಇರೋ ತಂಗಿ ಬ್ಯಾಕ್ ಕ್ಯಾಮ್ರಾ ಹಿಂಗೆ ಲಾಕ್ ಸ್ಟಾರ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇವಯ್ಯ ನೋಡಿ, ಗಾಡಿನ ಈಗ ವಾಶ್ ಮಾಡಿಸ್ಕೊಂಡು ಹೋಗ್ಬೇಕು. ನೋಡಿ ಇದು ಗಲೀಜಾಗ್ಬಿಟ್ಟೈತೆ, ಗಲೀಜಾಗ್ಬಿಟ್ಟೈತೆ. ಎಷ್ಟೊಂದು ಏನು ಸಂಜೆ ಹಿಂಗಾಗ್ಬಿಟ್ಟೈತೆ ಗಲೀಜ್. ಹಿಂಗೆ ಕಾಣಿಸ್ತೈತೆ ಏನು ಅಣ್ಣ ಅಣ್ಣ ಅಲ್ಲ ಮೈಸೂರು ಮಳೆ ಆಯ್ತಲ್ಲ, ಅದಕ್ಕೆ ಟಾರ್ಪಲ್ ಬುಕ್ ಮಾಡಿದ್ದೀನಿ ಕಣೋ. ಅವ್ನಿಗೆ ಏನೇ ಹೇಳಿದ್ರು ಏನಾರು ಅವ್ನ ಕತೆ ಮಾಡೇ ಮಾಡಿರ್ತಾನಲ್ವಾ. ಮರ್ಸು ಇಟ್ಕೊಂಡಿದ್ದೀನಿ. ವೆಲ್ಕಮ್ ತೆಗಿಯಿಂದ ವಾಟರ್ ಬಾಟ್ಲ್ ಎತ್ತೋ ಬ್ರೋ, ಕಮಾನ್. ನಾವು ಹಂಗೆ ಹೋಯ್ತು ಆನ್ ದ ವೇ ಕದಂಬ ಹೋಟೆಲ್ ಹತ್ರ ಹೋದ್ವಿ. ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ನಾವು ಯಾವಾಗಲೂ ಉಡುಪಿ ಹೋಟೆಲ್ಗೆ ಹೋಗೋದು, ಈ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಕದಂಬ ಹೋಟೆಲ್ಗೆ ಹೋದ್ವಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು. ಆರ್ಡರ್ ಎಲ್ಲ ಮಾಡಿ, ಇನ್ನು ಆರ್ಡರ್ ತೊಗೊಳಕ್ಕೆ ಬಂದಿರಲಿಲ್ಲ, ಆರ್ಡರ್ ಎಲ್ಲ ಕೊಟ್ಟಿದ್ವಿ. ಸೊ ನೋಡ್ತಾ ಇದ್ವಿ ನಮ್ಗೆ ಯಾರ್ಯಾರಿಗೆ ಏನೇನು ಬೇಕು ಅಂತೆಲ್ಲ ನೋಡಿ ಆರ್ಡರ್ ಮಾಡೋಣ ಅಂದ್ಬಿಟ್ಟು. ನಾನು ಯಾವಾಗಲೂ ನನಗೆ ಫೇವ್ರೇಟ್ ಅಂದರೆ ಪನ್ನೀರ್ ಬಟರ್ ಮಸಾಲ, ಬಟರ್ ಕುಲ್ಚಾ ನನ್ನ ಫೇವ್ರೇಟು. ಸೊ ನಾನು ಯಾವಾಗಲೂ ಅದನ್ನೇ ತಗೊಳ್ಳೋದು, ಅದನ್ನೇ ಆರ್ಡರ್ ಮಾಡಿದ್ವಿ. ಮತ್ತು ನನ್ನ ತಮ್ಮ ಸಲ ಏನೋ ಪಾಲಕ್ ಬಟರ್ದೇನೋ ಆರ್ಡರ್ ಮಾಡಿದ್ದ. ಸೊ ಅದನ್ನು ಟ್ರೈ ಮಾಡಿದ್ವಿ, ಪರವಾಗಿಲ್ಲ. ಬಟ್ ನನಗೆ ಯಾವಾಗಲೂ ಪನ್ನೀರ್ ಬಟರ್ ಮಸಾಲ ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಸಂಜೆ ಬಂದು ಗೀ ರೈಸ್ ತೊಗೊಂಡಿದ್ದ. ಆ್ಯಂಡ್ ಮಶ್ರೂಮ್ ಚಿಲ್ಲಿನೂ ಆರ್ಡರ್ ಮಾಡಿದ್ವಿ, ಮತ್ತು ಗೀ ರೈಸು ಚೆನ್ನಾಗಿತ್ತು. ಮತ್ತು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ, ಅದು ತಿಂದ್ವಿ, ಅದು ಕೂಡ ಚೆನ್ನಾಗಿತ್ತು. ಗೈಸ್ ಊಟ ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಲೈಟಿಂಗ್ ಚೆನ್ನಾಗಿತ್ತು ಅಂದ್ಬಿಟ್ಟು ಕ್ಯಾಮ್ರಾ ತಂದಿದ್ವಲ್ಲ. ಸೊ ಅಲ್ಲೇ ಫೋಟೋಶೂಟ್ ಕೂಡ ಮುಗಿಸ್ಕೊಂಡು ನಮ್ಮಣ್ಣ ಏನೋ ತೊಗೊಬೇಕು ಸ್ಪೆಕ್ಸ್ ಅಂತ ಅಂದಿದ್ರು. ಸ್ಪೆಕ್ಸ್ ನೋಡೋಣ ಅಂದ್ಬಿಟ್ಟು ಅಲ್ಲೇ ಅಂಗಡಿಗೆ ಬಂದ್ವಿ. ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತಲ್ಲ ಚೈನ್ದು. ಯಾವ್ದು ಬೇಕು ನಿಂಗೆ ಅದು ನೋಡು. ಇದೊಂದು ತೆಗಿಯೋ ಕೇಳಂಗೆ, ಇದೊಂದು ತೆಗೀರಿ ಅಣ್ಣ. ಇದಾಗೋಯ್ತಾ ಬ್ರೋ? ಬ್ರೋ ನಾನು ಸ್ಪೆಕ್ಸ್ ಹಾಕೊಂಡು ಒಂದು ಫೋಟೋ ಹಿಡಿಸ್ತೀನಿ. ಯಾರಿದು ಹೊಟ್ಟೆ ಸ್ವಲ್ಪ ಒಂದು ಒಳಗಡೆ ಹೇಳ್ಕೊಳ್ಳಿ. ಹೇಗೆ ಬ್ರೋ? ಕಮಾನ್ ಬ್ರೋ. ನಮ್ಮ ಬ್ರೋ ಕಾಣಿಸ್ತಾನೆ ಇಲ್ಲ, ಇಲ್ಲಿ ಡಾಟ್ಸ್ ಬಿಡ್ತೀನಿ. ನಮ್ಮ ಬ್ರೋ ಬ್ರೋ ಕಾಣಿಸ್ತಾ ಇದ್ದೀರಾ?
ಗಾಯ್ಸ್ ಇವಾಗ ಎಷ್ಟು ಟೈಮ್ ಗೊತ್ತಾ? ಎಷ್ಟನ ಟೈಮು? ಇವಾಗ ಸಂಜೂರಲ್ಲಿ 9 ಗಂಟೆ ಹೋಯ್ತಾ ಇದ್ದೀವಿ. ಇವತ್ತೇ ಇಷ್ಟು ಕಾರ್ ತಗೊಂಡು ಇಷ್ಟೋ ದಿವಸ ಆದ್ಮೇಲೆ ಇವತ್ತು ಬಂದವ್ರೆ ಫ್ರೀ ಮಾಡ್ಕೊಂಡು. ನೋಡ್ಕೊಂಡು ಕೂದು ಸರಿ ಮಾಡ್ಕೊಳ್ಳೋದು ಮಾತ್ರ ಬಿಡಲ್ಲ ಎಲ್ಲೋದ್ರು. ಏನ್ ಕಾಣ್ಬೇಕು? ಓ ಕಲರ್ ಮಾಡಿಸಿದಾರೆ ಅಲ್ಲಿ, ಲೈಟಾಗಿ ಕಾಣಿಸ್ತಿದೆ. ಎಸ್ ಹೋಗ್ತಾ ಇದ್ದೀವಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಮೈಸೂರು ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಇಲ್ಲೇ ತೋರಿಸಿದ್ದೆ ನೋಡಿ, 68 ಕಿಲೋಮೀಟರ್ ಇದೆ ಅಂತ ತೋರಿಸ್ತಿದೆ. ಇಲ್ಲಿ ಯಾವುದೋ ಒಂದು ಮಸೀದಿ ಇತ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಸೊ ಅದಕ್ಕೆ ನೋಡಿದೆ, ವಿಡಿಯೋ ತಗೊಂಡೆ. ಮತ್ತು ಸಾಂಗ್ ಎಲ್ಲ ಹಾಕೋಣ. ಹೈವೇ ರೋಡಲ್ಲಿ ಇನ್ನೇನು ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತರಲ್ಲೇ ರೀಚ್ ಆಗಿಬಿಡ್ತೀವಿ. ತುಂಬ ಏನು ದೂರ ಇಲ್ಲ, ಇನ್ನೊಂದು 1/2-3/4 ಗಂಟೆ ಇದೆ ಅಷ್ಟೇ. ಸೊ ಅಷ್ಟರಲ್ಲಿ ಹಂಗೆ ಆನ್ ದ ವೇ ಹೋಯ್ತಾ ಎಲ್ಲರೂ ಫೋಟೋಶೂಟು ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳ್ಳೆ ಪ್ಲೇಸ್ ನೋಡ್ತಾ ಹೋಯ್ತಾ ಇದ್ದೀವಿ. ಗೈಸ್ ಇವಾಗ ರೀಲ್ಸ್ ಮಾಡೋಕ್ಕೆ ಎಲ್ಲರೂ ಸ್ಟಾಪ್ ಮಾಡಿದ್ದೀವಿ ಗಾಡಿನ. ಬರ್ತಾ ಇಲ್ವಾ ಮುಸ್ತಫಾ? ಸ್ವಲ್ಪ ಎತ್ತು ಪರವಾಗಿಲ್ಲ ಸ್ವಲ್ಪ. ಸೊ ಗಾಯ್ಸ್ ಇವಾಗ ಟೀ ಕುಡಿಯೋಣ ಅಂದ್ಬಿಟ್ಟು ನಿಂತಿದ್ದೀವಿ. ಏನು ಗೊತ್ತಾ, ಏನು ಬೇಜಾರು ಅಂದರೆ ಅಚ್ಚು ಒಬ್ಳನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಅಚ್ಚು ಇಲ್ಲ, ಅಚ್ಚುನ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ. ಪಾಪ ಅವಳಿಗಿದ್ರೆ ತರಲೆ ಮಾಡ್ಕೊಂಡು ರೇಗಿಸ್ಕೊಂಡು ಏನೋ ಒಂಥರ ಚೆನ್ನಾಗಿತ್ತು. ಬಟ್ ಅವಳಿಗೆ ಕಾರಲ್ಲೆಲ್ಲ ಅಷ್ಟು ಓಡಾಡಿದ್ರೆ ಏನೋ ವಾಮಿಟಿಂಗ್ ಆಗುತ್ತೆ ಅಂದ್ಬಿಟ್ಟು ಅವಳು ಬರಲಿಲ್ಲ, ಕರೆದೆ. ಮತ್ತು ಅಪ್ಪನೂ ಕರ್ಕೊಂಡು ಬಂದಿಲ್ಲ, ಅವನಿಗೂ ಸ್ವಲ್ಪ ಸೆಟ್ ಆಗಲ್ಲ. ಸೊ ಅದಕ್ಕೆ ನಾವೇ ಹೋಗ್ತಾ ಇದ್ದೀವಿ. ಇನ್ನೇನು ನಾಳೆಲ್ಲ ರಿಟರ್ನ್ ಆಗಿಬಿಡ್ತೀವಿ. ಈಗ ಟೀ ಕುಡಿಯೋಣ ಅಂತ. ಟೈಮ್ ಆಲ್ರೆಡಿ ಇಷ್ಟಾಗಿದೆ ಗೊತ್ತಾ, ತೋರಿಸ್ತೀನಿ. 10:15 ಟೈಮು. ನೋಡ್ತೀನಿ ಎಷ್ಟೊತ್ತಾಗುತ್ತೋ, ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡಬೇಕು. ನೋಡಿ ಕಾಫಿ ಕುಡಿತಾ ಇದ್ದೀನಿ. ಗೈಸ್ ಕಾಫಿ ಎಲ್ಲ ಸಾರಿ ಟೀ ಕುಡಿತಾ ಇದ್ದೀನಿ. ಅವರೆಲ್ಲ ಅಲ್ಲಿ ಕುಡಿತಾ ಇದ್ದಾರೆ, ನಾನು ಕಾರಲ್ಲೇ ಕೂತ್ಕೊಂಡು ಕುಡಿತಾ ಇದ್ದೀನಿ. ಚೆನ್ನಾಗಿದೆ ಟೀ. ನಾವು ಇನ್ನೇನು ಆಲ್ರೆಡಿ ಮದ್ದೂರು ಹತ್ರ ಇದ್ದೀವಿ. ಮದ್ದೂರು ಚೆನ್ನಾಯ್ತಲ್ಲ ಇದು. ಏನು ಚೆನ್ನಾಗಿದೆ, ಟೋಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಹಿಂದೆಯಿಂದ. ಆಮ್ಲೆಟ್ ಹಾಕ್ರೆ ನಿನ್ ಮೇಲೆ ಬಿಡೋದು ಬ್ರೋ. ಆಮ್ಲೆಟ್ ಎಲ್ಲ ಹಾಕ್ಬೇಡ, ಈಗ ಮತ್ತೆ ವಾಶ್ ಮಾಡಿಸ್ಕೊ ಬಂದಿದ್ದೀನಿ. ನಾನು ಹೇಳೋದೇ ಇಲ್ಲ, ಸೀದೆ ಗಾಡಿ ಹೋಗೋ ಸ್ಪೀಡ್ಗೆ ಗಾಡಿ ನುಗ್ತಾ ಇಲ್ಲ ಏರ್ಗೆ. ಒಂಚೂರು ಲೈಟ್ ಆಗಲ್ಲ. ಏನಪ್ಪ ಅಕ್ಕ ತಂಗಿದಿರು ಎಲ್ಲಾರು ಗಾಡಿ ನಾನು ಹೇಳಿದ್ದ ಗಾಡಿ ಇರಬಾರ್ದು, ಪೀಸಾಗಿ ಹೋಗ್ಬೇಕು. ಕಾರ್ ಮೇಲೆ ಕೂತಿರೋ ಫೋಟೋ ಒಂದು ಚೆನ್ನಾಗಿ ಬಂದ್ರೆ ನಾನು ಹಿಡಿಸ್ಕೋತೀನಿ ಕ್ಲೀನ್ ಆಗಿ. ಗ್ಲಾಸ್ ಇಡಿಸ್ಕೊ, ಬೇಜಾರಿಲ್ಲ. ನಮ್ಮ ಬಾಡಿ ತುಂಬಾ ಹೀಟು ಬ್ರೋ, ಫುಲ್ ಸೆಕೆ ಹೊಡಿತೈತೆ ನನಗೆ. ಎಸ್ ಇವಾಗ ಮೈಸೂರು ಟೋಲು ನೆಕ್ಸ್ಟ್ ಮೈಸೂರು ರೀಚ್ ಆಯ್ತೀವಿ. ಟೋಲ್ ಹತ್ರ ಇದ್ದೀವಿ. ಆ್ಯಕ್ಚುಲಿ ಟೋಲ್ ಹತ್ರ ಏನೋ ಒಂಥರ ನೋಡಿದ ತಕ್ಷಣ ಇಷ್ಟ, ಚೆನ್ನಾಗಿದೆ ಟೋಲ್, ಹೊಸ್ದಾಗಿ ಮಾಡಿರೋದು. ಏನೋ ಚೆನ್ನಾಗಿದೆ. ಮತ್ತು ನಾವು ಯಾವಾಗಲೂ ಅಲ್ಲಿ ಟೋಲ್ ತೊಗೋಬೇಕಾದ್ರೆ ಟೋಲ್ ಕಟ್ಟಲ್ಲ, ನಾವು ಡೈರೆಕ್ಟ್ ಫೋನ್ಪೇಲೇ ರೀಚಾರ್ಜ್ ಮಾಡ್ಕೊಂಡಿರ್ತೀವಿ. ಸೊ ನಮ್ಮದು ಡೈರೆಕ್ಟಾಗಿ ಅಲ್ಲೇ ಕಟ್ಟಾಗುತ್ತೆ ಟೋಲು. ಸೊ ಮುಗೀತು. ಎಸ್ ಇವಾಗ ನಾವು ಆ್ಯಕ್ಚುಲಿ ರೀಲ್ಸ್ ಮಾಡಬೇಕು, ಫೋಟೋಶೂಟ್ ಮಾಡಿಸ್ಬೇಕು ಅಂತೆಲ್ಲ ನಿಲ್ಸ್ಕೊಂಡು ಬಂದಿದ್ದರಿಂದ ಮೈಸೂರು ರೀಚ್ ಆಗೋದು ಸ್ವಲ್ಪ ಲಾಂಗ್ ಆಯಿತು, ಸ್ವಲ್ಪ ಲೇಟ್ ಆಯಿತು. ನಾವು ಆರಾಮಾಗಿ ಅರ್ಜೆಂಟ್ ಏನು ಮಾಡಿಲ್ಲ. ಸೊ ಇನ್ನೇನು ನೈಟ್ ಆಲ್ಟ್ ಆಗಿಬಿಟ್ಟು ಮಾರ್ನಿಂಗೆಲ್ಲ ಹೋಗೋದು ಅಂದ್ಬಿಟ್ಟು ಅಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡು ಅದು ಇದು ಅಂತ ಮಾಡಿಸ್ಕೊಂಬರೋಷ್ಟಲ್ಲೇ ಲೇಟ್ ಆಗೋಯಿತು. ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಬರೋಷ್ಟಲ್ಲೇ 10:45 ಗಂಟೆನೋ ಆಯಿತು, 11 ಗಂಟೆ ಆಯಿತು. ಸರಿ ಹಂಗೆ ಮೈಸೂರು ಅರಮನೆ ಹತ್ರ ನೋಡ್ಕೊಂಡು ಹೋಗೋಣ, ಮಾರ್ನಿಂಗ್ ಮತ್ತೆ ಹೋಗ್ತೀವಿ. ಬಟ್ ಈ ಒಂದು ಸಲ ನೈಟಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು KRS ಟೈಮೆಲ್ಲ ನೋಡಬೇಕು ಅಂತ ಪ್ಲ್ಯಾನ್ ಇತ್ತು.
ಬಟ್ ನೋಡಬೇಕು ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಅಲ್ಲೇ ತೋರಿಸಿದೆ ನೋಡಿ, ಮೈಸೂರು ದಸರಾ ಹಬ್ಬದ ಶುಭಾಶಯಗಳು ಅಂತೆಲ್ಲ ಹಾಕಿದ್ರು. ನನಗಂತೂ ಮೈಸೂರಿಗೆ ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನಗೆ ಅಷ್ಟು ಇಷ್ಟ ಮೈಸೂರು ಅಂದರೆ. ಆ್ಯಂಡ್ ಪ್ಯಾಲೇಸ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಆ ಲೈಟಿಂಗ್ಸು ದಸರಾ ಹಬ್ಬದ ಟೈಮಲ್ಲಿ ನಾನು ಒಂದ್ಸಲ ಬರಬೇಕು ಪ್ಲ್ಯಾನ್ ಮಾಡಿದ್ದೀವಿ, ದಸರಾ ಹಬ್ಬದ ಟೈಮಲ್ಲಿ ಬರೋಣ ಅಂತ. ಸೊ ನಾನು ಇದುವರೆಗೂ ಮೈಸೂರು ದಸರಾ ನಾನು ನೋಡೇ ಇಲ್ಲ ಒಂದ್ಸಲಿನೂ. ಬಟ್ ಈ ಸಲ ಅಂತೂ ಮಿಸ್ ಮಾಡಿದ್ರೆ ನಾನು ಪಕ್ಕ ಮೈಸೂರು ದಸರಾಗೆ ಬಂದೇ ಬರ್ತೀನಿ. ನಾವು ಅದನ್ನು ಒಂದು 2 days 3 days ಬ್ಯಾಕೆ ಬಂದು ಇಲ್ಲೇ ಆಲ್ಟ್ ಆಗಿ ಮೈಸೂರು ದಸರಾ ನೋಡ್ಕೊಂಡು ಹೋಗಲೇಬೇಕು ನಾವು. ನೋಡೋಣ, ಸಂಜೆಗೆಲ್ಲ ಮಾತಾಡಿದ್ದೀನಿ, ಏನು ಪ್ಲ್ಯಾನ್ ಮಾಡ್ತಾನೋ ಗೊತ್ತಿಲ್ಲ. ಸರಿ ಆಯಿತು, ಇನ್ನೇನು ಬಂದ್ವಿ, ರೀಚ್ ಆದ್ವಿ. ಮೈಸೂರಲ್ಲೇ ಇದ್ದೀವಿ ನಾವು ಇವಾಗ. ಮೈಸೂರು ಪ್ಯಾಲೇಸ್ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ ಸಂಜು. ವೀಡಿಯೋ ಮಾಡ್ಕೊಬೇಕು ಅಂತೆಲ್ಲ ಹೇಳಿದ್ದೀನಿ. ಅದಕ್ಕೆ ಸರಿ ಸನ್ ರೂಫಲ್ಲಿ ಹೋಗಿ ವೀಡಿಯೋ ಮಾಡ್ಕೊ ಅಂತ ಹೇಳೋನೆ. ಅದಕ್ಕೆ ನಾನು ಅಲ್ಲೇ ಹೋಗಿ, ಅಂದರೆ ಒಳಗಡೆಯಿಂದ ವೀಡಿಯೋ ಮಾಡೋಷ್ಟು ಕ್ಲೀನಾಗಿ ಕಾಣಲ್ಲ ಅಂದ್ಬಿಟ್ಟು ಸನ್ ರೂಫಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ವೀಡಿಯೋ ಬಂದಿದೆ ಅಂದ್ಬಿಟ್ಟು. ಆ್ಯಂಡ್ ತುಂಬ ಅಂದರೆ ತುಂಬ ಗಾಳಿ ಇತ್ತು. ಹಂಗೂ ಸಂಜೆ ಮೀಡಿಯಮ್ ಸ್ಲೋಲೇ ಗಾಡಿ ಓಡಿಸ್ತಿದ್ದ. ಬಟ್ ಆದರೂ ತುಂಬ ಗಾಳಿ ಇತ್ತು. ಟೈಮ್ 11 ಗಂಟೆ ಮೇಲೆ ಆಗಿಬಿಟ್ಟಿತ್ತು, 11:15 ಆಗಿಬಿಟ್ಟಿತ್ತು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ತೋರಿಸ್ತಾಯಿದ್ದೀನಿ ನೋಡಿ. ಆ ಲೈಟಿಂಗ್ಸು ಪ್ಯಾಲೇಸ್ ಹೆಂಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಹಂಗೆ ನೋಡ್ತಾಯಿರಿ. ಬೆಳಗ್ಗೆ ಒಂದು ಸಲನೂ ಹೋಗ್ಬೇಕು ನಾವು. ಬಟ್ ಈಗ ಸದ್ಯಕ್ಕೆ ಹೇಗಿದೆ ಅಂತ ನೋಡೋಣ. ನೋಡ್ರಿ, ನೀವೇ ನೋಡ್ತಾ ಇರ್ಬೋದು ಗಾಳಿ ಎಷ್ಟು ಜೋರಾಗಿ ಬೀಳ್ತಿದೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಇದೆ. ಆ್ಯಂಡ್ ಸರ್ಕಲಲ್ಲಿ ಏನೇ ಆದರೂ ಮೈಸೂರು ಹತ್ರ ಚೆಂದ ಕ್ಲೀನ್ ಸಿಟಿ. ಬಟ್ ಇವಾಗ ಇಲ್ಲೇನೋ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆಯಂತೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ 10:30ಗೆಲ್ಲ ಸಿಟಿ ಕ್ಲೋಸ್ ಮಾಡಿದ್ದಾರೆ. ಯಾವುದು ಅಂಗಡಿಗಳು ಓಪನ್ ಇಲ್ಲ, ಶಾಪು ಏನು ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಮಾಡಿಸ್ಬಿಡ್ತಾರೆ 10:30ಗೆಲ್ಲ. ಬಟ್ ನಮಗಿದು ಗೊತ್ತಿರಲಿಲ್ಲ. ಆಮೇಲೆ ನಮಗಲ್ಲಿ ಯಾರೋ ಒಬ್ಬರು ಅಣ್ಣ ಹೇಳಿದ್ರು, ಈ ಥರ ಏನೋ ಕೊಲೆ ಆಗಿತ್ತಂತೆ ಅಲ್ಲಿ. ಅದಕ್ಕೋಸ್ಕರ 10:30ಗೆಲ್ಲ ಕ್ಲೋಸ್ ಇದೆಯಂತೆ. ಮತ್ತು ಫೈನಲಿ ನಾನು ಮೈಸೂರು ಪ್ಯಾಲೇಸ್ ನೋಡಿ ಖುಷಿ ಆಗೋದಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಆ ಲೈಟಿಂಗ್ಸ್ ಮಾರ್ನಿಂಗ್ ನಾವು ನೋಡೋದಕ್ಕಿಂತ ನೈಟಲ್ಲಿ ನೋಡ್ತೀವಲ್ಲ, ಅದೊಂಥರ ಲೈಟಿಂಗ್ಸ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ನಾನು ಲಾಸ್ಟ್ ಟೈಮ್ ಬಂದಿದ್ದೆ ತುಂಬ ಎಷ್ಟು ಒಂದು 2-3 years ಆಯ್ತು ಅಂದ್ಕೋತೀನಿ ಮೈಸೂರಿಗೆ ಬಂದು. ಅದು ಬಿಟ್ಟರೆ ನಾನು ಮತ್ತೆ ಇವತ್ತೇ ಮೈಸೂರಿಗೆ ಬಂದಿದ್ದು. ಏನೋ ಒಂಥರ ಹ್ಯಾಪಿ ಫೀಲ್. ನಂಗೆ ಚಿಕ್ಕ ವಯಸ್ಸಿಂದನೂ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮೂರು ಬಂದು ಚನ್ನಪಟ್ಟಣ ಇರ್ಬೋದು. ಬಟ್ ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಸೊ ನೋಡೋಣ, ಎಷ್ಟು ದಿವಸ ಆದಮೇಲೆ ಯಾವಾಗ ಬಂದಿದ್ದೀನಿ. ಮಾರ್ನಿಂಗ್ ಅಂತೂ ನಾನು ಮಿಸ್ ಮಾಡಿದೆ, ನೋಡಲೇಬೇಕು. ಅದರಲ್ಲೂ ನಂಗೆ ಚಾಮುಂಡಿ ಬೆಟ್ಟ ಅಂದರೆ ತುಂಬ ಇಷ್ಟ. ಇವಾಗ ಕಾಲ ಕೂಡ ಬಂದಿದೆ ಬರೋಕ್ಕೆ. ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇನ್ನೇನು ಒಳಗಡೆ ಎಲ್ಲ ಹೋಗಕ್ಕೆ ಹೋಗಿಲ್ಲ. ನೈಟ್ ಹೋಗಿ ನಾವು ರೂಮಲ್ಲಿ ಸ್ಟೇ ಆಗಿಬಿಟ್ಟು ಊಟ ಎಲ್ಲ ಮಾಡಿ ರೂಮಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇನೇ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗೇ ಆಯಿತು ಪ್ಲ್ಯಾನ್ ಪ್ರಕಾರನೇ. ಇವಾಗ ಜಸ್ಟು ಆಚೆಯಿಂದ ಮಾತ್ರ ವೀಡಿಯೋ ತೊಗೊಳ್ಳೋಣ. ಫೋಟೋ ಏನೂ ತೊಗೊಂಡಿಲ್ಲ ನಾವು. ಜಸ್ಟ್ ಆಚೆಯಿಂದನೇ ವೀಡಿಯೋ ತೊಗೊಳ್ತಾ ಇದ್ದೀನಿ. ವೀಡಿಯೋ ತೊಗೊಂಡೋಗಿ ಮನೆಗೆ ಹೋಯ್ತಾ ನೆಕ್ಸ್ಟ್ ಡೇ ಬಂದು ಮೈಸೂರು ಪ್ಯಾಲೇಸಲ್ಲಿ ಫೋಟೋಶೂಟ್ ಮಾಡೋಣ ಅಂದ್ಕೊಂಡು ಇವಾಗ ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ಗ್ರೀನರಿ ಹಿಂದೆಲ್ಲ ಗ್ರೀನರಿಗೂ ಮತ್ತು ಮೈಸೂರು ಪ್ಯಾಲೇಸ್ಗೂ ಲೈಟಿಂಗು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೀಡಿಯೋದಲ್ಲಿ. ಮೈಸೂರಂದರೆ ಯಾವಲ್ಲ ಆಬ್ವಿಯಸ್ಲಿ ಮೈಸೂರು ಪ್ಯಾಲೇಸು ಆ ಲೈಟಿಂಗ್ಸ್ ಹೈಲೈಟ್ ಅಲ್ವಾ. ಈ ಸಲ ದಸರಾ ಹಬ್ಬಕ್ಕೆ ನೋಡೋಣ ಹೇಗಿರುತ್ತೆ ಅಂತ. ಈ ಲೈಟಿಂಗ್ಸೇ ಹಿಂಗಿದೆ ಅಂದರೆ ಇನ್ನೂ ಗ್ರ್ಯಾಂಡ್ ಕ್ಲೀನ್ ಸಿಟಿ ಅಂತ ಅದಕ್ಕೆ ಅನ್ನೋದು ಮೈಸೂರನ್ನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಂಗೆ ನೋಡಂತೂ ಫುಲ್ ಖುಷಿಯಾಯಿತು. ನೈಟಲ್ಲಿ ನಾನು ನೋಡೇ ಇರಲಿಲ್ಲ ಮೈಸೂರು ಪ್ಯಾಲೇಸ್ ಇದುವರೆಗೂ. ಡೇಲೇ ನಾನು ಆಲ್ಮೋಸ್ಟ್ ಯಾವಾಗ ಬಂದಾಗಲೂ ಡೇಲೇ ನೋಡಿದ್ದು. ಬಟ್ ಈ ಸಲಿನೇ ನಾನು ನೈಟಲ್ಲಿ ಪ್ಯಾಲೇಸ್ನ ನೋಡ್ಕೊಂಡಿದ್ದು. ಆ್ಯಂಡ್ ಇಲ್ಲಿ ಸರ್ಕಲ್ ಹತ್ರ ನಾವು ಒಂದ್ಸಲ ಲಾಸ್ಟ್ ಟೈಮ್ ಬಂದಾಗ ಆಲ್ಟ್ ಆಗಿದ್ವಿ. ಅಲ್ಲೇ ಆಲ್ಟ್ ಆಗೋಣ ಅಂದ್ಬಿಟ್ಟು ರೂಮ್ ಕೂಡ ನೋಡೋಣ ಅಂದ್ಬಿಟ್ಟು ಬಂದ್ವಿ. ನಮಗೆ ಆ ಕಡೆ ಸಿಕ್ಕಿಲ್ಲ, ಬೇರೆ ಕಡೆ ರೂಮ್ ಸಿಕ್ತು. ಸರಿ ಇವಾಗ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಬಂದ್ವಿ. ರೂಮ್ ಮಾಡಿದ್ದೀವಿ.
ಡೋರ್ ಕ್ಲೋಸ್ ಮಾಡೋಣ. ಏನಪ್ಪ ಅದು? ಏನಿಟ್ಟಿರಲ್ಲ ಖಾಲಿ ಇರ್ತದಲ್ಲ. ಲಾಕರ ಕಾಫ್ ಐತದ ಅಷ್ಟು ಕುಣಿಸ್ಬಿಡೋಣ. ಏನು ಲಾಕರ್ ಕೆಟಲ್ ಅಂತಿಲ್ಲ, ಕೆಟಲ್ ಐತಿ ನೋಡು. ಕೆಟ್ಟಲ್ಲ ನಾನೇನು ಮಾಡಿ ಟೇಬಲ್ ಇಲ್ಲಿ ಹಾಕೋಣ. 2 ಟೇಬಲ್ ಐತೆ, ಈಸ ಕುತ್ಕೋಬೋದು. ಇನ್ನೊಂದು ಟೇಬಲ್ ಡಿಂಗು ಚಿಕ್ಕ ಡಿಂಗು ಚಿಕ್ಕ ಡಿಂಗು ಚಿಕ್ಕ. ಅಂತ ನಾನು ಕುತ್ಕೊಂಡು ಸ್ಟಡಿ ಟೇಬಲಲ್ಲಿ ಕುತ್ಕೊಂಡು ಓದ್ತೀನಿ. ನೋಡಿ ಕರೆಕ್ಟ್ ಆಗಿದೆ. ಲೈಶ್